ಇವತ್ತು ನಾನು ತುಂಬ ಹೆಲ್ತಿಯಾಗಿರೋ ವೆಜಿಟೇಬಲ್ಸ್ ಹಾಕಿ ಮಸಾಲ ರೋಟಿ ಸುಲಭವಾಗಿ ಮಾಡೋದು ಹೇಗೆ ಅಂತ ತೋರಿಸ್ಕೊಳ್ತಾ ಇದ್ದೀನಿ. ಹಾಯ್ ಎವ್ರಿವನ್, ವೆಲ್ಕಮ್ ಟು ಹೇಮಾಸ್ ಆಫೀಸ್ ಆ್ಯಂಡ್ ಕಿಚನ್. ನಾನು ಒಂದು ಕ್ಯಾರೆಟು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು, ಒಂದು ಮೆಣಸಿನ್ಕಾಯಿ, 1 ಇಂಚಷ್ಟು ಶುಂಠಿ. ಮೆಣಸಿನ್ಕಾಯಿ ನಿಮ್ಮ ಖಾರ ಬೇಕಾದರೆ ಜಾಸ್ತಿ ಬೇಕಾದರೂ ಹಾಕ್ಕೋಬೋದು. ಇವೆಲ್ಲ ಒಂದು ಮಿಕ್ಸಿಂಗ್ ಬೌಲ್ಗೆ ನಾನೀಗ ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ಕ್ಯಾರೆಟ್ನ ತುರಿದ್ಕೊಂಡು ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಯಾರೆಲ್ಲ ನೋಡ್ತಾಯಿದ್ರು ಇಷ್ಟ ಆಗಿದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಹೇಮಾಸ್ ಆಫೀಸ್ ಆ್ಯಂಡ್ ಕಿಚನ್. ನಾನು ಈ ಥರನೇ ಹೆಲ್ತಿಯಾಗಿರೋ ರೆಸಿಪೀಸು ತೊಗೊಂಡು ಬರ್ತಾಯಿರ್ತೀನಿ. ನನ್ನ ಚಾನಲ್ನ ಹೋಗಿ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ. ಇವಾಗೆಲ್ಲ ಅದನ್ನೆಲ್ಲ ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡ್ಮೇಲೆ ನಾನು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪೌಡರು, ಒಂದು ಸ್ವಲ್ಪ ಅರಿಶಿನ, ಜೀರಾ ಪೌಡರ್ ಮತ್ತು 1 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನೆಲ್ಲ ಒಂದ್ಸಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಯಾಕಂದರೆ ಮಸಾಲೆ ಎಲ್ಲ ಯೂನಿಫಾರ್ಮಾಗೆ ಮಿಕ್ಸ್ ಆಗಬೇಕು. ಆದ್ದರಿಂದ ಇದನ್ನೆಲ್ಲ ಒಂದ್ಸಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾನು 2 ಕಪ್ಪಷ್ಟು ಗೋಧಿ ಹಿಟ್ಟು, ಅಥವಾ ಇದಕ್ಕೆ ನೀವೊಂದು 150 ಗ್ರಾಮ್ ಅಷ್ಟು ಇರ್ಬೋದು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಒಂದು ಸತಿ ಇದೆಲ್ಲ ಉಪ್ಪು ಖಾರ ನೀಟಾಗಿ ಒಂದೇ ಸಮ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾನು ಹಾಲು ಹಾಕ್ಕೊಳ್ತಾ ಇದ್ದೀನಿ, ಕ್ರೀಮ್ ಜೊತೆ ಇರೋ ಹಾಲು. ಆಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ಸ್ಮೂತಾಗಿರೋ, ನೀವು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕಾಗುತ್ತೆ. ಜಾಸ್ತಿ ನೀರು ಒಂದೇ ಸತಿ ಹಾಕ್ಕೋಬೇಡಿ, ಯಾಕಂದರೆ ಇದು ಸ್ವಲ್ಪ ತರಕಾರಿ ಎಲ್ಲ ಇರೋದ್ರಿಂದ ಸಾಫ್ಟಾಗಿರುತ್ತೆ. ನೀವು ಬೇಕಾದ್ರೆ ಇದ್ರ ಜೊತೆ ಬೇರೆ ಥರ ತರಕಾರಿ ಬೇಕಾದ್ರೂ ಹಾಕ್ಕೋಬೋದು, ಬೀಟ್ರೂಟ್ ಹಾಕ್ಕೋಬೋದು, ಸೊಪ್ಪು ಬೇಕಾದರೂ ನೀವು ಯಾವುದಿದೆಯೋ ಪಾಲಕ್ ಬೇಕಾದ್ರೂ ಹಾಕ್ಕೋಬೋದು. ಆಮೇಲೆ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇದನ್ನು ಇನ್ನೊಂದು ಸತಿ ಸ್ವಲ್ಪ ಕಲಿಸ್ಕೊಂಡ್ಬಿಟ್ಟು ಇದನ್ನು ಒಂದು 10 ನಿಮಿಷ ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಡೋಣ. ತುಂಬ ಹೆಲ್ತಿಯಾಗಿರೋ ರುಚಿಯಾಗಿರೋ ರೊಟ್ಟಿ ಮಕ್ಳಿಗೆ ಬೇಕಾದ್ರೆ ಏನೂ ಬೇಡ, ಈ ಥರನೇ ಕೊಡ್ಬೋದು. ನೀವು ಸ್ಕೂಲಿಗೆ ಕಳಿಸ್ಕೊಡ್ಬೋದು, ಲಂಚ್ ಬಾಕ್ಸ್ಗೆ, ಡಿನ್ನರ್ಗೆ, ಯಾವಾಗ ಬೇಕಾದ್ರೂ ಇದನ್ನು ಮಾಡ್ಕೋಬೋದು. ಇವಾಗ 10 ನಿಮಿಷ ಆಗಿದೆ. ಆಮೇಲೆ ನೋಡಿ ಇದನ್ನು ಇವಾಗ ಇದನ್ನು ಇನ್ನೊಂದು ಸತಿ ಸ್ವಲ್ಪ ನಾದ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಕೈಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ, ಅಂಟಬಾರ್ದು ಅಂತ. ಆಮೇಲೆ ಉಂಡೆ ನಿಮಗೆ ಯಾವ ಸೈಜ್ ಬೇಕೋ ಅದು ಉಂಡೆ ಮಾಡ್ಕೊಳ್ಳಿ. ನಾನು ರೆಗ್ಯುಲರ್ ಚಪಾತಿ ಮಾಡ್ತೀವಲ್ಲ ಅದೇ ಸೈಜ್ ಹಿಟ್ಟು ಉಂಡೆ ಮಾಡಿಕೊಂಡು ಎಲ್ಲ ಎತ್ತಿಟ್ಕೋತಾ ಇದ್ದೀನಿ ಒಂದು ಕಡೆಗೆ. ಯಾರೆಲ್ಲ ನೋಡ್ತಾರೆ ಈ ರೆಸಿಪಿ ಟ್ರೈ ಮಾಡಿ ನೋಡಿ, ತುಂಬ ಹೆಲ್ತಿಯಾಗಿರುತ್ತೆ. ಇದಕ್ಕೇನು ಬೇಡ, ನೀವು ಚಟ್ನಿನೂ ಬೇಡ, ಮೊಸರು ಜೊತೆನೋ ಉಪ್ಪಿನಕಾಯಿ ಜೊತೆನೋ ತಿನ್ಕೋಬೋದು. ಇದನ್ನು ಬೇಕಾದ್ರೆ ನೀವು ಮಸಾಲ ಪರಾಠ ಬೇಕಾದ್ರೂ ಅಂದ್ಕೋಬೋದು. ಸ್ಟಫಿಂಗ್ ಇಲ್ದಲೆ ತುಂಬ ರುಚಿಯಾಗಿರೋ ಪರಾಠ ಇದು. ನೀವು ಬೇಕಾದ್ರೆ ಪನ್ನೀರು ಇದಕ್ಕೆ ಮಿಕ್ಸ್ ಮಾಡ್ಕೋಬೋದು, ಈರುಳ್ಳಿ ಮಿಕ್ಸ್ ಮಾಡ್ಕೊಳ್ಳೋರ್ಬೋದು, ಆಲೂಗೆಡ್ಡೆನೂ ಮಿಕ್ಸ್ ಮಾಡ್ಕೋಬೋದು. ಅಂದರೆ ನಾನು ಹಿಟ್ಟು ಹಾಕ್ಕೊಂಡು ಇದನ್ನು ಲಟ್ಟಿಸ್ಕೊತಾ ಇದ್ದೀನಿ. ಯಾರೆಲ್ಲ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಟು ಹೇಮಾಸ್ ಆಫೀಸ್ ಆ್ಯಂಡ್ ಕಿಚನ್. ಮೀಡಿಯಮ್ ದಪ್ಪ ಲಟ್ಟಿಸ್ಕೋಬೇಕಾಗುತ್ತೆ. ನೋಡಿ ಈ ಥರ ಮಾಡಿಕೊಂಡು ಇನ್ನೊಂದು ನಾನು ಲಟ್ಟಿಸ್ಕೊಂಡು ಎಲ್ಲದನ್ನು ನಾನು ಅಷ್ಟರಲ್ಲಿ ಕಾವಲಿನ ಕಾಯಿಸ್ಕೊಂಡಿದ್ದೆ. ಇವಾಗ ಇದನ್ನು ಆಗ್ತಾ 1-2 ಮಾಡ್ಕೊಂಡ್ರೆ ಆಯಿತು. ಕಾವಲಿ ಕಾದಿದ್ರೆ ಬೇಯಿಸ್ತಾನೆ ನೀವು ಪರೋಟನೂ ಮಾಡ್ಕೋಬೋದು. ಇವಾಗ ನಾನು ಒಂದು ಪರೋಟ ಹಾಕ್ಕೊಂಡು ಅಥವಾ ರೊಟ್ಟಿ ಹಾಕ್ಕೊಂಡು, ತರಕಾರಿ ರೊಟ್ಟಿ ಹಾಕ್ಕೊಂಡು ಇದಕ್ಕೆ ಎಣ್ಣೆ ಸವರ್ಕೊಂಡು 2 ಕಡೆನೂ ನಾನು ಇದನ್ನು ಬೇಯಿಸ್ಕೊತೀನಿ. ತುಂಬ ಚೆನ್ನಾಗಾಗುತ್ತೆ. ನೀವು ಈ ರೆಸಿಪಿ ಟ್ರೈ ಮಾಡಿ ನೋಡಿ. 2 ಕಡೆನೂ ನೀಟಾಗಿ ಬೇಯಿಸ್ಕೊಳ್ಳಿ. ತರಕಾರಿ ಹಾಕೋದ್ರಿಂದ ತರಕಾರಿನೂ ಬೇಯಬೇಕಲ್ವ. ಆಮೇಲೆ ನಾನು ಸ್ವಲ್ಪ ಬೆಣ್ಣೆ ಹಾಕ್ಬಿಟ್ಟು ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ. ಬಿಸಿ ಬೇಕು, ತಣ್ಣಗಾದ್ರೂ ಇದು ಸಾಫ್ಟಾಗೇ ಇರುತ್ತೆ. ಬಿಸಿ ತಿಂದ್ರಂತೂ ಎಷ್ಟು ಬೇಕಾದ್ರೂ ಜನ 2 ತಿನ್ನೋರು 4 ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ ಈ ರೊಟ್ಟಿ. ಹೆಲ್ತಿ ಕೂಡ ಅಲ್ವಾ. ಇವಾಗೆಲ್ಲ ಈ ಥರ ಮಾಡ್ಕೊಂಡ್ಮೇಲೆ ನಾನು ತೋರಿಸ್ತೀನಿ ಹೇಗಾಗಿದೆ ಅಂತ. ತುಂಬ ಚೆನ್ನಾಗಾಗುತ್ತೆ ನೋಡಿ. ಆಮೇಲೆ ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ ಸ್ವಲ್ಪ ತಣ್ಣಗಾಗಿದೆ ಅಂದರೂ ನೋಡಿ ಎಷ್ಟು ಮೆತ್ತಗೆ, ಎಷ್ಟು ಚೆನ್ನಾಗಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.